ಮತ್ತು ಇತ್ತೀಚೆಗೆ ಅವರು ಮಾತಾಡುವ ರೀತಿ ದೇಶ ಮತ್ತು ವಿದೇಶಗಳಲ್ಲಿ ನನಗೆ ಎಲ್ಲ ಸರಿ ಇದೆಯೇನೋ ಅನ್ನೋದ್ರ ಬಗ್ಗೆನೇ ಅನುಮಾನ ಬರುತ್ತೆ. ಎಲ್ಲ ಸರಿ ಇದ್ದವ್ರು ಹಂಗೆಲ್ಲ ಮಾತಾಡಲ್ಲ. ಅವರಿಗೆ ಎಲ್ಲ ಸರಿ ಇದೆ ಅನ್ನೋದ್ರ ಬಗ್ಗೆನೂ ಡೌಟು, ಮತ್ತು ಕೆಲಸ ಇರುವಂಥ ವ್ಯಕ್ತಿ ಅನ್ನೋದು ಕೂಡ ಡೌಟೇ. ಹೂ ವಾಸ್ ರೋಹಿತ್ ವೇಮುಲ? ಯಾರೋ ದಲಿತ ಅಂತ ಎಪ್ಸಿದ್ರು. ಮೋದಿಯವರೇ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಸೋ ಕಾಲ್ಡ್ ನಮ್ಮ ವಿರೋಧಿಗಳು, BJP ಕಂಡ್ರಾಗದೇ ಇರ್ತಕ್ಕಂಥವ್ರು, ಮೋದಿಯವ್ರನ್ನ ಕಂಡ್ರಾಗದೇ ಇರ್ತಕ್ಕಂಥವ್ರು, RSS ಕಂಡ್ರಾಗದೇ ಇರ್ತಕ್ಕಂಥವ್ರು. ಈಗೊಂದು ರೂಪನ್ವಾಲ್ ಆಯೋಗ ನೇಮಕ ಮಾಡಿತ್ತು, ತನಿಖಾ ಆಯೋಗ, ಅಶೋಕ್ ಕುಮಾರ್ ರೂಪನ್ವಾಲ್ ಅಂತ. ಆ ಆಯೋಗ ಕೊಟ್ಟಿರೋ ಪ್ರಕಾರ ಸಾವಿಗೆ ಜಾತಿ ವೈಷಮ್ಯ ಕಾರಣ ಅಲ್ಲ. ಮತ್ತು ಅಲ್ಲಿಯ ಜಿಲ್ಲಾಧಿಕಾರಿ, ಗುಂಟೂರು ಜಿಲ್ಲಾಧಿಕಾರಿ ಅವರು ಹೇಳಿರೋ ಪ್ರಕಾರ ಹಿ ವಾಸ್ BCA, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದವರು, ನಾಟ್ SC/ST. ಆದರೆ ಸುಳ್ಳು ಆರೋಪನ ಸೃಷ್ಟಿ ಮಾಡಿ ಏನೋ ಆಗಬಾರ್ದಾಗ್ಬಿಟ್ಟಿದೆ. ನಾವು ಯಾರು ರೋಹಿತ್ ವೇಮುಲ ಅದಕ್ಕಿಂತ ಮುಂಚೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಏಕ್ದಮ್ ಆತನ್ನ ಪ್ರಧಾನಮಂತ್ರಿಗಳ ಸಮಕಾಲೀನ ಸ್ಥಿತಿಗೆ ತಂದುಬಿಟ್ರು. ಅವರ ಈಕ್ವಲ್ ಸ್ಟೇಟಸ್ಸಿಗೆ ತಗೊಂಡು ಬಂದುಬಿಟ್ರು. ಮತ್ತು ಆ ಮನುಷ್ಯ ಬದುಕಿ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಯಾರಿಗೆ ಗೊತ್ತಾಗಿದ್ದೇ ಪೇಪರಲ್ಲಿ ಬರೋಕ್ಕೆ ಶುರು ಆದಮೇಲೆ. ಪ್ರಧಾನಮಂತ್ರಿಗಳ ಲಿಂಕ್ ಮಾಡುವಂಥ ಕೆಲಸವನ್ನು ಕೆಲವು ಸೋ ಕಾಲ್ಡ್ ತಲೆ ಸರಿ ಇಲ್ಲದ ವ್ಯಕ್ತಿಗಳು ಮಾಡಿದ್ರು. ಅಂತ ತಲೆ ಸರಿ ಇಲ್ಲದೆ ಅವರ ಮಾತು ಕಟ್ಕೊಂಡು ನಮ್ಮ ಮುಖ್ಯಮಂತ್ರಿಯೂ ಆಡಿದ್ರೆ ಇವ್ರಿಗೇನು ಹೇಳ್ಬೇಕು ನಾವು? ನಾನು ಹೇಳಿದ್ನಲ್ಲ, ಇವ್ರಿಗೇನು ಹೇಳಬೇಕು? ಯಾರ ಮೇಲೂ ದೌರ್ಜನ್ಯ ನಡಿಬಾರ್ದು, ನಮ್ಮ ಸಹಮತ ಇದೆ. ರೋಹಿತ್ ವೇಮುಲ ಯಾರು? ಅವನು ಯಾವನೊಬ್ಬ ಟೆರ್ರಿಸ್ಟು, ಎಂಥದ್ದು ಅವನು ಸತ್ತಿದ್ದಕ್ಕೆ ಯೂನಿವರ್ಸಿಟಿನಲ್ಲಿ ಸಂತಾಪ ಸೂಚನೆ ಸಭೆ ಮಾಡ್ತಾರೆ. ಆ ಟೆರ್ರಿಸ್ಟ್ ಏನೋ ಹೆಸರು ನಾನು ಮರ್ತೇನೆ. ಅಂದರೆ ಟೆರ್ರಿಸ್ಟ್ ಪರ ಸಿಂಪತಿ ಇರೋದ್ರ ಹೆಸರನ್ನ ನಮ್ಮ ಇಲ್ಲಿ ಹೆಸರಿಡ್ಬೇಕಾ? ಅಫ್ಜಲ್ ಗುರು ಅಲ್ಲ, ಎಂಥದೋ ಅವನ ಹೆಸರು, ನಾನೀಗ ಜಸ್ಟ್ ನೋಡ್ತಾ ಇದ್ದೆ, ಹೆಸರು ನಾನು ಮರ್ತೇನೆ. ನಾನು ಟೆರ್ರಿಸ್ಟ್ ಅವನು ಸತ್ತಿದ್ದಕ್ಕೆ ಅಲ್ಲಿ ಸಂತಾಪ ಸೂಚಿಕೆ ಸಭೆ ಮಾಡೋದು. ಇನ್ಯಾರು ಇಲ್ಲಿ ಸಿಗ್ಲಿಲ್ವಾ? ಇಲ್ಲಿ ಒಳ್ಳೆ ಜನ ಯಾರು ಸಿಗ್ಲೇ ಇಲ್ವಾ? ಏನು ಕಾಂಟ್ರಿಬ್ಯೂಷನ್ ರೋಹಿತ್ ವೇಮುಲನ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ? ಏನು ಕಾಂಟ್ರಿಬ್ಯೂಷನ್? ಯಾಕೆ ಯೋಗ್ಯ ವ್ಯಕ್ತಿಗಳು ಯಾರು ಸಿಗ್ಲೇ ಇಲ್ವಾ? ಇಷ್ಟು ವೈಚಾರಿಕವಾಗಿ ದಿವಾಳಿ ಆಗಿದೆಯಾ ಕಾಂಗ್ರೆಸ್?